ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿಯವರ ಜೂನ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ? ಸಿಂಹ ರಾಶಿಯವರಿಗೆ ಇದೀಗ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತಾ? ಲಾಭ ಇದೆಯಾ? ಯಾವೆಲ್ಲ ವಿಚಾರಗಳಲ್ಲಿ ಜೋಪಾನವಾಗಿರಬೇಕು? ಈ ರಾಶಿಯವರಿಗೆ ಇರತಕ್ಕಂಥ ಲಾಭ ಹಾಗೆ ಯಶೋಭಿವೃದ್ಧಿ ಆಗುತ್ತಾ? ಏನೆಲ್ಲ ಲಾಭಗಳನ್ನು ಅನುಭವಿಸ್ತಾರೆ? ಯಾವೆಲ್ಲ ನಷ್ಟಗಳಿಗೆ ಗುರಿ ಆಗ್ತಾರೆ? ಅದಕ್ಕಿರ್ತಕ್ಕಂಥ ಪರಿಹಾರ ಕ್ರಮಗಳು ಏನು? ವ್ಯಾಪಾರ, ವಾಣಿಜ್ಯ, ವೈಯಕ್ತಿಕ ಜೀವನ, ವೃತ್ತಿ ಜೀವನ ಎಲ್ಲದರಲ್ಲೂ ಕೂಡ ಇವರ ರಾಶಿ ಭವಿಷ್ಯ ಹೇಗಿದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಸಿಂಹ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಸಿಂಹ ರಾಶಿಯವರಿಗೆ ಅದೃಷ್ಟ ಹೆಚ್ಚಿಸ್ಕೊಳ್ಳಿಕ್ಕೆ ಒಂದಷ್ಟು ಪರಿಹಾರಗಳ ಜೊತೆಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋದು ಮುಖ್ಯ ಅಂತ ಹೇಳಲಾಗ್ತಾ ಇದೆ. ಹೌದು, ಇದೀಗ ಸಿಂಹ ರಾಶಿಯವರಿಗೆ ಉತ್ತಮ ಅದೃಷ್ಟ ಒಲಿತಾ ಇತ್ತು. ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಇವರಿಗೆ ಸಾಕಷ್ಟು ಲಾಭ ಸಿಗ್ತಾ ಇದೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ಇರ್ತಕ್ಕಂಥ ಒಂದಷ್ಟು ಕಷ್ಟಗಳಿಗೆ ಇದೀಗ ಫಲ ಸಿಗ್ತಕ್ಕಂಥ ಕಾಲ ಸನಿಹತವಾಗ್ತಾ ಇದ್ದು ಇವರ ಕಷ್ಟಗಳೆಲ್ಲವೂ ಕಳೆದು ನೆಮ್ಮದಿಯ ಜೀವನವನ್ನು ನಡೆಸ್ತಾರೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಇನ್ನು ಮುಂದೆ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರೂ ಕೂಡ ಆರಂಭ ಮಾಡಬಹುದು. ಅದರಿಂದ ಬಂಪರ್ ಲಾಭ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆರ್ಥಿಕ ಲಾಭದ ಜೊತೆಗೆ ಶುಕ್ರ ಸಂಯೋಗ ಇವರಿಗೆ ಸಾಕಷ್ಟು ನೆಮ್ಮದಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳಬಹುದು. ಸಿಂಹ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಸಂಯೋಗವು ಅದ್ಭುತವಾದ ಸಂಪತ್ತಿನ ಯೋಗವನ್ನು ತರ್ತಾ ಇದೆ. ಜೂನ್ ಅಂತ್ಯದವರೆಗೂ ಈ ರಾಶಿಯವರಿಗೆ ಆದಾಯವನ್ನು ಹೆಚ್ಚಿಸೋದು ಮತ್ತು ಸಂಪತ್ತನ್ನು ಸಂಗ್ರಹಿಸಲು ಮಾಡಿದ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣುವಂತೆ ಮಾಡುತ್ತೆ. ಈ ರಾಶಿಯ ಹಣದ ಅಧಿಪತಿ ಶುಕ್ರನು ಸಂಪತ್ತಿನ ಗುರುವಾದ ಸಂಪತ್ತಿನ ಗುರುವಿನ ಜೊತೆಯಲ್ಲಿರೋದ್ರಿಂದ ಈ ರಾಶಿಚಕ್ರದ ಚಿಹ್ನೆಯಲ್ಲಿ ಹಣದ ಆಸೆ ಬಹಳವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ. ಇವರ ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳ ಮೇಲೆ ಹೆಚ್ಚು ಗಮನವನ್ನು ಹರಿಸ್ತಾರೆ. ಬರಬೇಕಾದ ಹಣವನ್ನು ಕೂಡ ಸಂಗ್ರಹಿಸ್ತಾರೆ. ತಮ್ಮ ಆದಾಯವನ್ನು ಷೇರುಗಳನ್ನು, ಹಣಕಾಸು ವಹಿವಾಟುಗಳು ಮತ್ತು ಬಡ್ಡಿ ನೀಡುವ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡ್ತಾರೆ. ಇವರು ತಮ್ಮ ಆದಾಯವನ್ನು ಹೆಚ್ಚಿಸಲು ಸಾಧ್ಯವಾದಷ್ಟು ಪ್ರಯತ್ನಗಳನ್ನು ಮಾಡಲು ಸಾಧ್ಯವಾಗುತ್ತೆ. ಇವರ ಪ್ರಯತ್ನಗಳಿಗೆ ಅನುಗುಣವಾಗಿ ಇವರ ಆದಾಯದ ಮೂಲಗಳು ಕೂಡ ಹೆಚ್ಚಾಗುತ್ತೆ. ಈ ರಾಶಿಯಲ್ಲಿ ಶುಕ್ರ ಮತ್ತು ಗುರುವಿನ ಸಂಯೋಗದಿಂದಾಗಿ ಹಣ ಮತ್ತು ಅಧಿಕಾರದ ಆಸೆ ಹೆಚ್ಚಿಗೆ ಆಗುತ್ತೆ. ಹಲವು ವಿಧಗಳಲ್ಲಿ ಆದಾಯ ಗಳಿಸಲು ಪ್ರಯತ್ನಿಸುವ ಸಾಧ್ಯತೆ ಇದ್ದು ಲಾಭದಾಯಕ ಸಂಪರ್ಕಗಳು ಉಂಟಾಗುತ್ತೆ. ಷೇರುಗಳು ಮತ್ತು ಊಹಾಪೋಹಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಇವರು ಲಾಭ ಗಳಿಸ್ತಾರೆ. ವ್ಯವಹಾರಗಳಲ್ಲಿ ಹೆಚ್ಚಳ ಮತ್ತು ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಚಟುವಟಿಕೆಗಳ ವಿಸ್ತರಣೆ ಆಗುತ್ತೆ. ಇವರ ಪ್ರಯತ್ನಗಳು ಫಲ ನೀಡುವ ಸಾಧ್ಯತೆ ಇದ್ದು ಶ್ರೀಮಂತಿಕೆಯನ್ನು ಅನುಭವಿಸ್ತಾರೆ ಅಂತ ಹೇಳಬಹುದು. ಗುರು ಮತ್ತು ಶುಕ್ರ ಗ್ರಹಗಳು ಲಾಭ ಸ್ಥಾನದಲ್ಲಿರೋದ್ರಿಂದ ಆದಾಯ ವೃದ್ಧಿಯತ್ತ ಹೆಚ್ಚಿನ ಗಮನವನ್ನು ಹರಿಸ್ತಾರೆ. ಈ ರಾಶಿ ಚಕ್ರದ ಜನರು ಹೆಚ್ಚುವರಿ ಆದಾಯ ಗಳಿಸಲು, ಖರ್ಚುಗಳನ್ನು ಕಡಿಮೆ ಮಾಡಲು ಮತ್ತು ಉಳಿತಾಯವನ್ನು ಕ್ರಮಗಳನ್ನಾಗಿ ಅನುಸರಿಸಲು ಪ್ರಯತ್ನಗಳನ್ನು ಮಾಡ್ತಾರೆ. ರಾಜಿ ಮೂಲಕ ಆಸ್ತಿ ವಿವಾದಗಳನ್ನು ಪರಿಹರಿಸುವ ಸಾಧ್ಯತೆ ಇದ್ದು ಬಾಕಿ ಹಣವನ್ನು ಸಂಗ್ರಹಿಸ್ತಾರೆ. ಷೇರುಗಳು ಮತ್ತು ಊಹಾಪೋಹಗಳಲ್ಲಿ ಭಾರಿ ಹೂಡಿಕೆ ಮಾಡ್ತಾರೆ ಮತ್ತು ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ. ಇವರ ಅದೃಷ್ಟ ಕೂಡ ಹೆಚ್ಚಿಗೆ ಆಗುತ್ತೆ. ಈ ರಾಶಿ ಚಕ್ರದ ಅಧಿಪತಿ ಬುಧ ಕೂಡ ಆಗಿರೋದ್ರಿಂದ ಅದೃಷ್ಟದ ಮನೆಯಲ್ಲಿ ಇವನು ಇರೋದ್ರಿಂದ ಇವರು ಸಂಪತ್ತನ್ನು ಸಂಗ್ರಹಿಸುವತ್ತ ಗಮನ ಹರಿಸ್ತಾರೆ. ಆಸ್ತಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ತಾರೆ. ಮನೆ ಮತ್ತು ವಾಹನ ಸೌಲಭ್ಯಗಳಿಗಾಗಿ ಪ್ರಯತ್ನಗಳನ್ನು ಮಾಡ್ತಿರ್ತಕ್ಕಂಥವರು ಸಂಬಳ, ಕೆಲಸದಲ್ಲಿ ಭತ್ಯೆಗಳು, ವೃತ್ತಿ ಮತ್ತು ವ್ಯವಹಾರದ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳದ ಸಾಧ್ಯತೆಯನ್ನು ಕಾಣ್ತಾರೆ. ಷೇರು ವ್ಯಾಪಾರದಿಂದ ಇವರಿಗೆ ಹೆಚ್ಚಿನ ಲಾಭವಾಗುತ್ತೆ. ಲಾಭದಾಯಕ ಸಂಪರ್ಕಗಳು ಮತ್ತು ಒಪ್ಪಂದಗಳು ನಡೀತಾ ಹೋಗುತ್ತೆ. ಈ ರಾಶಿಯವರಿಗೆ ಅದೃಷ್ಟದ ಸ್ಥಾನವಾದ ಈ ಒಂದು ಸಂದರ್ಭದಲ್ಲಿ ಗುರುವಿನ ಜೊತೆಯಲ್ಲಿ ಶುಕ್ರ ಇರೋದ್ರಿಂದ ಸ್ವಲ್ಪ ಪ್ರಯತ್ನದಿಂದ ಹೆಚ್ಚಾಗುವ ಆದಾಯವನ್ನು ಇವರು ನಿರೀಕ್ಷೆ ಮಾಡಬಹುದು. ಜೂನ್ ಅಂತ್ಯದ ವೇಳೆಗೆ ಇವರು ಖಂಡಿತವಾಗಿಯೂ ಶ್ರೀಮಂತರಾಗ್ತಾರೆ ಮತ್ತು ಇವರ ಆರ್ಥಿಕ ಕನಸುಗಳು ನನಸಾಗುತ್ತೆ. ಆಸ್ತಿ ವಿವಾದಗಳಿಂದ ಮುಕ್ತರಾಗ್ತಾರೆ. ಇವರು ಪಡೆಯಬೇಕಾದ ಹಣದ ಜೊತೆಗೆ ನಿರೀಕ್ಷಿಸಿದ ಹಣವನ್ನು ಸಹ ನಿರಂತರವಾಗಿ ಸಂಗ್ರಹಿಸ್ತಾರೆ. ಇವರಿಗೆ ಬಡ್ತಿ ಕೂಡ ಸಿಗುತ್ತೆ. ಇನ್ನು ಈ ರಾಶಿಯವರಿಗೆ ಹೆಚ್ಚುವರಿ ಆದಾಯಕ್ಕಾಗಿ ಷೇರುಗಳು, ಊಹಾಪೋಹಗಳು, ಹಣಕಾಸಿನ ವಹಿವಾಟುಗಳು ಮತ್ತು ಬಡ್ಡಿ ವ್ಯವಹಾರಗಳ ಮೇಲೆ ಹೆಚ್ಚು ಗಮನ ಹರಿಸುವ ಸಾಧ್ಯತೆ ಇದ್ದು ಸ್ವಲ್ಪ ಪ್ರಯತ್ನದಿಂದ ಹೆಚ್ಚುವರಿ ಆದಾಯದ ಮೂಲಗಳು ಸಿಗ್ತಾ ಹೋಗುತ್ತೆ. ಇನ್ನು ಇವರು ಇತರರಿಗೆ ಸಹಾಯ ಮಾಡುವ ಹಂತವನ್ನು ತಲುಪ್ತಾರೆ. ಸ್ವಲ್ಪ ಪ್ರಯತ್ನದಿಂದ ಆಸ್ತಿ ವಿವಾದ ಬಗೆಹರಿಯುತ್ತೆ ಮತ್ತು ಅಮೂಲ್ಯವಾದ ಆಸ್ತಿಯನ್ನು ಸಂಪಾದಿಸ್ತಾರೆ. ಆಸ್ತಿಯ ಮೌಲ್ಯವು ಗಮನಾರ್ಹವಾಗಿ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಇವರಿಗೆ ಕೈಯಲ್ಲಿ ಸಾಕಷ್ಟು ಹಣ ಉಳಿಯುತ್ತೆ ಅಂತ ಹೇಳಬಹುದು. ಇವ್ರು ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ಕೂಡ ಫಲವನ್ನು ತಂದುಕೊಡುತ್ತೆ, ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳಬಹುದು. ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ನೆಮ್ಮದಿ ಸಿಗುತ್ತೆ. ಪುತ್ರ ಸಂತಾನ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು. ಇವರ ಸಂಪತ್ತು ಹೆಚ್ಚಿಗೆ ಆಗ್ತಕ್ಕಂಥ ಸಂದರ್ಭ ಇದಾಗಿದ್ದು ವೃತ್ತಿ ಮತ್ತು ಪ್ರತಿಷ್ಠೆಯಲ್ಲಿ ಬೆಳವಣಿಗೆಯನ್ನು ಕೂಡ ಕಾಣ್ತಾರೆ. ಜೊತೆಗೆ ಇವರಿಗೆ ಒಂದಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ.
ವೈಯಕ್ತಿಕ ಜೀವನದಲ್ಲಿ ಹಣಕಾಸು ಮತ್ತು ವೃತ್ತಿ ಜೀವನದಲ್ಲಿ ದೀರ್ಘಕಾಲದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳನ್ನು ಪೂರ್ಣಗೊಳಿಸ್ತಾರೆ. ಹೊಸ ಆದಾಯದ ಮೂಲಗಳು ಸಿಕ್ಕೊಳ್ಳುತ್ತೆ. ಜೊತೆಗೆ ಈ ರಾಶಿಯವರಿಗೆ ಅದೃಷ್ಟ ಅನುಕೂಲಕರವಾಗಿರೋದ್ರಿಂದ ದೀರ್ಘಕಾಲದಿಂದ ಬಾಕಿ ಉಳಿದಿರತಕ್ಕಂಥ ಕೆಲಸಗಳನ್ನು ಪೂರ್ಣಗೊಳಿಸುವ ಸಾಧ್ಯತೆ ಇರೋದ್ರ ಜೊತೆಗೆ ಮನೆ ಅಥವಾ ವಾಹನವನ್ನು ಖರೀದಿಸುವ ಕನಸುಗಳು ಕೂಡ ನನಸಾಗುತ್ತೆ. ಉದ್ಯೋಗಿಗಳು ಕೆಲಸದಲ್ಲಿ ಎದುರಿಸುವ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ. ಆದಾಯವನ್ನು ಹೆಚ್ಚಿಸಲಿಕ್ಕೆ ಹೊಸ ಹೊಸ ಮಾರ್ಗಗಳು ಕೂಡ ಕಂಡುಬರುತ್ತೆ. ಹಠಾತ್ ಆರ್ಥಿಕ ಲಾಭಗಳು ಅಥವಾ ಹೊಸ ಆದಾಯದ ಮೂಲಗಳು ದೊರೆಯುವ ಸಾಧ್ಯತೆ ಇದ್ದು ಆರ್ಥಿಕವಾಗಿ ಬಲಶಾಲಿಗಳಾಗ್ತೀರಾ. ಕುಟುಂಬದ ಅಗತ್ಯಗಳನ್ನು ಪೂರೈಸಲು ಇದು ಅನುವು ಮಾಡಿಕೊಡುತ್ತೆ. ಕೇತುವಿನ ಕಾರಣದಿಂದಾಗಿ ಧಾರ್ಮಿಕ ಚಟುವಟಿಕೆಗಳತ್ತ ಇವರು ಒಲವನ್ನು ತೋರ್ತಾರೆ. ದಾನ ಕಾರ್ಯಗಳಿಗೂ ಕೂಡ ಹಣವನ್ನು ಇವರು ಖರ್ಚು ಮಾಡ್ತಾರೆ. ನಿಮ್ಮ ತಿಳುವಳಿಕೆ ಮತ್ತು ಆತ್ಮವಿಶ್ವಾಸ ಈಗ ಹೆಚ್ಚಾಗುತ್ತೆ. ಹಣ ಗಳಿಸುವ ಹೊಸ ಮಾರ್ಗಗಳು ಕಂಡುಬರುತ್ತೆ. ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗುತ್ತೆ. ಹಣದ ಕಾರಣದಿಂದಾಗಿ ಸಿಲುಕಿಕೊಂಡಿರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ. ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ ಸಂಬಂಧಗಳು ಬಲಗೊಳ್ತವೆ. ಮಕ್ಕಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ನೀವು ಒಟ್ಟಿಗೆ ಕೆಲವು ಆಸ್ತಿಯಲ್ಲಿ ಹೂಡಿಕೆಯನ್ನು ಮಾಡಬಹುದು. ನಿಮ್ಮೆಲ್ಲ ಯೋಜಿತ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ವ್ಯವಹಾರವು ಸರಿಯಾಗಿ ನಡೆಯದಿದ್ದರೆ ಗೌರವಾನ್ವಿತ ವ್ಯಕ್ತಿಯ ಸಲಹೆಯಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ಮತ್ತು ರಾಹು ಹಾಗೂ ಕೇತುವಿನ ಕಾರಣದಿಂದಾಗಿ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಹೊಂದುತ್ತೀರಾ. ಗಮನಾರ್ಹ ವೃತ್ತಿ ಜೀವನದ ಲಾಭಗಳನ್ನು ಕಂಡುಕೊಳ್ತೀರಾ. ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸ್ತಾ ಇದ್ದರೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ವ್ಯವಹಾರ ವಿಸ್ತರಣೆ ಮತ್ತು ಲಾಭಗಳನ್ನು ನೀವು ಕಂಡುಕೊಳ್ತೀರಾ. ಹಳೆಯ ವಿವಾದಗಳು ಪರಿಹರಿಸಲ್ಪಡುತ್ತೆ. ಆಸ್ತಿಯನ್ನು ಖರೀದಿಸಲು ಅಥವಾ ಹೂಡಿಕೆ ಮಾಡಲು ಸಹ ನಿಮಗೆ ಸಮಯ ಅನುಕೂಲಕರವಾಗಿದೆ. ಈ ಒಂದು ಸಂದರ್ಭದಲ್ಲಿ ತಿಂಗಳ ಕೊನೆಯಲ್ಲಿ ನೀವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು. ಅದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಇರುತ್ತೆ ಅಂತ ಹೇಳಬಹುದು. ಇನ್ನು ಕೂಡ ಮದುವೆ ಆಗದೇ ಇರೋರಿಗೆ ಗುರುಬಲ ಚೆನ್ನಾಗಿರೋದ್ರಿಂದ ಮದುವೆಯ ಯೋಗ ಕೂಡ ಇದೆ. ಬಿಡುವಿಲ್ಲದ ವೇಳಾಪಟ್ಟಿ ಮತ್ತು ಜವಾಬ್ದಾರಿಗಳಿಂದ ತುಂಬಿದ ಸಮಯವನ್ನು ನೀವು ಕಳಿತೀರಾ. ಕೆಲಸದ ಒತ್ತಡವು ನಿಮ್ಮನ್ನು ಆತಂಕಕ್ಕೊಳ ಮಾಡಬಹುದು. ಆದರೆ ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಮುಂದುವರೆದರೆ ಪ್ರತಿಯೊಂದು ಸವಾಲು ಕೂಡ ಸುಲಭವಾಗಿ ಕಾಣುತ್ತೆ. ತುಂಬ ವೇಗದ ಹಾಗೂ ಕಾರ್ಯನಿರತ ತಿಂಗಳಾಗಿರೋದ್ರಿಂದ ಹಳೆಯ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಲು ನೀವು ಸಾಕಷ್ಟು ಸಮಯವನ್ನು ಕಳಿಬಹುದು. ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ, ವಿಶೇಷವಾಗಿ ಅವರ ಪರೀಕ್ಷಾ ಫಲಿತಾಂಶಗಳು ನಿಮಗೆ ಸಂತೋಷವನ್ನು ಕೊಡಬಹುದು. ಸಮತೋಲಿತ ಮತ್ತು ಶಾಂತಿಯುತ ಸಮಯ ಆಗಿರೋದ್ರಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ಉತ್ತಮ ನಿರ್ಧಾರಗಳು ಅನೇಕ ಕೆಲಸಗಳನ್ನು ಸುಲಭಗೊಳಿಸುತ್ತದೆ. ನೀವು ಸಮಾಜದಲ್ಲಿ ಅಥವಾ ಕೆಲಸದಲ್ಲಿ ಗೌರವವನ್ನು ಗಳಿಸಬಹುದು. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚುತ್ತದೆ. ನೀವು ರುಚಿಕರವಾದ ಆಹಾರವನ್ನು ಅಥವಾ ಮನೆಗೆ ಹೊಸ ವಸ್ತುಗಳನ್ನು ಖರೀದಿಸಿ ಆನಂದವನ್ನು ಕೂಡ ಪಡ್ಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ. ಹಲವು ವಿಧಗಳಲ್ಲಿ ನಿಮಗೆ ಇದು ವಿಶೇಷ ತಿಂಗಳಾಗಿದೆ. ಪ್ರಯಾಣ ಮಾಡುವಾಗ ಅಥವಾ ದೃಶ್ಯ ವೀಕ್ಷಣೆಯ ಸಮಯದಲ್ಲಿ ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನಕಾರಿ ಅಂತ ಸಾಬೀತುಪಡಿಸಬಹುದು. ಹಿಂದಿನಿಂದ ಮಾಡಿದ ಹಳೆಯ ತಪ್ಪು ಇದಕ್ಕಿದ್ದಂತೆ ಹೊರಹೊಮ್ಮಬಹುದು. ಆದ್ದರಿಂದ ಜಾಗೃತರಾಗಿರಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕತೆ ಇರಲಿ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು ನಂತರ ದುಬಾರಿಯಾಗಬಹುದು. ಕೆಲಸ ಅಥವಾ ವೃತ್ತಿ ಜೀವನದ ಕಾರಣದಿಂದಾಗಿ ಕುಟುಂಬದ ಸದಸ್ಯರು ಮನೆಯಿಂದ ಹೊರ ಹೋಗಬಹುದು. ಇದು ನಿಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಹೆಚ್ಚುತ್ತದೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ಸರ್ಕಾರಿ ಕೆಲಸವು ವೇಗವನ್ನು ಪಡೆಯುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಹಿಂದಿನ ತಪ್ಪುಗಳಿಂದ ಕಲಿಯೋದು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡುವಂತೆ ಮಾಡುತ್ತೆ. ನೀವು ಬಾಕಿ ಸಾಲವನ್ನು ಹೊಂದಿದ್ರೆ ನೀವು ಅದನ್ನು ಮರುಪಾವತಿಸುವ ಸಾಧ್ಯತೆ ಹೆಚ್ಚಿಗೆ ಇದೆ. ಕಠಿಣ ಸಂದರ್ಭಗಳಲ್ಲಿಯೂ ಸಹ ನೀವು ತಾಳ್ಮೆಯ ದೊಡ್ಡ ಶಕ್ತಿಯನ್ನು ಹೊಂದಿರ್ತೀರ. ಸಂತೋಷ ಹಾಗೂ ಹಗುರವಾದ ಮೋಜಿನಿಂದ ತುಂಬಿದ ತಿಂಗಳಾಗಿರುತ್ತೆ. ವ್ಯರ್ಥ ಖರ್ಚು ಮತ್ತು ಜೇಬಿಗೆ ಹೊರೆಯಾಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಹಿಂದೆ ಬಿಟ್ಬಿಡಿ. ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಗೌರವಿಸುವುದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಆತುರದಿಂದ ತೆಗೆದುಕೊಳ್ಳುವುದನ್ನು ತಪ್ಪಿಸಿ, ಯಾಕಂದರೆ ನೀವು ನಂತರ ವಿಷಾದಿಸಬೇಕಾಗುತ್ತೆ. ಇದೆಲ್ಲವೂ ಕೂಡ ಸಿಂಹರಾಶಿಯವರ ಜೂನ್ ತಿಂಗಳ ರಾಶಿ ಭವಿಷ್ಯವಾಗಿದೆ. ಸೊ ನೀವು ಕೂಡ ಸಿಂಹರಾಶಿಯವರಾಗಿದ್ದರೆ ನಿಮ್ಮ ರಾಶಿಯ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.